ನಿನ್ನೆ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದರು. ದಯವಿಟ್ಟು ನಾಡಿನ JDS ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡ್ಕೊಳೋದಿಷ್ಟೇ. 1989 ನಿಷ್ಠಾವಂತ ಕಾರ್ಯಕರ್ತ ನಮ್ಮ ತಂದೆ. ಎಲ್ರಿಗೂ ಗೊತ್ತಾಯ್ತೋ ಇಲ್ವೋ, ಈಗ ಹಿರಿಯರು ಗೊತ್ತಿರ್ತದೆ ಇಲ್ಲಿ ನಮ್ಮ ಸ್ವಾಮಿಯವರಿಗೆಲ್ಲನೂ. ಅವತ್ತು ದೇವೇಗೌಡರು ಚಿಕ್ಕಬಳ್ಳಾಪುರಕ್ಕೆ ಬಂದಿರ್ತಾರೆ. ಜ್ಞಾಪಕ ಇಟ್ಕೊಳ್ಳಿ ದಯವಿಟ್ಟು ಎಲ್ಲ ಚಿಕ್ಕಬಳ್ಳಾಪುರದ JDS ಕಾರ್ಯಕರ್ತರು. ಏನು ಇವತ್ತು ನೀವು ಚಪ್ಪಲಿ ಬೂಟುಗಳೆಲ್ಲ ಎಸಿತೀರಾ ಯಾರೋ ಒಂದು ಮನೆಗೋಸ್ಕರ, ದಯವಿಟ್ಟು ಕೇಳಿ. ನಾನು JDS ಕಾರ್ಯಕರ್ತ ಮಗನೇ, ನೊಂದ ಜೀವ. ಇವತ್ತು ನಾನು ನಿಮ್ಮ ಮುಂದೆ ನಮ್ಮ ತಂದೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಾತಾಡಬಾರ್ದು, ಇದುವರೆಗೂ ನಾವು ಮಾತಾಡಿಲ್ಲ. ರಾಜಕಾರಣಕ್ಕೆ ನಮ್ಮ ಫ್ಯಾಮಿಲಿನ ತೊಗೊಂಬಂದಿಲ್ಲ, ಇವತ್ತು ತೊಗೊಂಬರ್ತಾ ಇದ್ದೀವಿ. ಯಾಕಂದರೆ ರೌಡಿಸಮ್ ಆ ರೀತಿ ಮಾಡ್ತಾ ಇದ್ದೀರ ತಾವು. ಮಾಡಿ, ನಿಮಗೆ ಭಗವಂತ ಒಳ್ಳೇದು ಮಾಡಲಿ. ನಿನ್ನೆ ಒಂದಷ್ಟು ಜನ ಅಷ್ಟು ಚಪ್ಪಲಿ ಬೂಟುಗಳೆಲ್ಲ ತೊಗೊಬಂದು ಕೊಟ್ಟು ಹೋಗಿದ್ದೀರಾ. ಇರಲಿ, ಅವೆಲ್ಲ ನಾವು ನೋಡಿರೋದೆ. ರಾಜಕಾರಣದಲ್ಲಿ ಅವೆಲ್ಲ ಇವತ್ತಿರ್ತದೆ, ನಾಳೆ ಯಾರಿಗೂ ಶಾಶ್ವತ ಅಲ್ಲ. 89ರಲ್ಲಿ ದೇವೇಗೌಡರು ಚಿಕ್ಕಬಳ್ಳಾಪುರಕ್ಕೆ ಬಂದಿರ್ತಾರೆ. ಅವತ್ತು ನೈಟೆಲ್ಲೂ ಅವತ್ತು ಬಟ್ಟೆಯಲ್ಲಿ ಬ್ಯಾನರ್ ಬರೆಯೋದು ಗೊತ್ತಿರಲಿ, ತೋರಣ ಕಟ್ಟೋದು. ಕೆಳಗಿನ ತೋಟದ ಕೇಶವ ರೆಡ್ಡಿ ಅವರು JDS ಕಾರ್ಯಕರ್ತರು, ಅವರಿಬ್ಬರು ರಾತ್ರಿ ಎಲ್ಲ ಕಟ್ಸಿರ್ತಾರೆ. ನಗರ ವ್ಯಾಪ್ತಿ ಲೀಡರ್ಗಳಿವರು. ಬೆಳಗ್ಗೆ ತೋರಣ ಬಿಚ್ಚೋಗಿರ್ತದೆ. ನಮ್ಮ ತಂದೆ ಅಲ್ಲಿ ಕೆಲಸದವ್ರು ಕಟ್ತಾ ಇದ್ದರೆ ಕಟ್ಟಿ ಸರಿಯಾಗಿ ಅಂತ ಎಳೆದಿರ್ತಾರೆ ಪೈಪ್ಗೆ. 11 kVಗೆ ಟಚ್ ಆಗಿ ನಮ್ಮ ತಂದೆ ಅಲ್ಲೇ ಡೆತ್ ಆಗೋಗ್ತಾರೆ. ಡೆತ್ ಆದರೆ ಹೆಣದ ಮುಂದೆನೇ ದೇವೇಗೌಡ ಹೋಗ್ತಾರೆ, ಹೆಣದ ಹತ್ರ ಬರೋಲ್ಲ. ಮೈಂಡಲ್ಲಿ ಇಟ್ಕೊಳ್ಳಿ. ಇವತ್ತು ನೀವು ಚಪ್ಪಲಿ ಹಾಕ್ತೀರ ಒಂದು ಮನೆಗೋಸ್ಕರ. ಅವತ್ತು ನಮ್ಮ ತಂದೆದು ಬಾಡಿ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಇರ್ತದೆ, ಅಲ್ಲಿಗೂ ಬರಲ್ಲ. ಇವತ್ತು ಯಾರೋ ಚಪ್ಪಲಿ ಹಾಕಿರೋ ಮನೆಗೆ ಬರ್ತೀರ ನೀವು. ಇನ್ನೂ ಮಾಡಿ, ನಮ್ಮ ಮನೆಗೋಸ್ಕರ ಇನ್ನೂ ಹಾಕಿ. ನಾಡಿನ ಜನತೆ ಮೇಲೆ ತಪ್ಪು ಮಾಡಿದವ್ರ ಮೇಲೆ ಎತ್ಕೊಂಡು ಹೋಗಿ ಕೊಡಿ ನೀವು, ನಿಮ್ಗೆ ಒಳ್ಳೇದಾಗಲಿ. ಅವತ್ತು ನೀವು ಯಾಕೆ ಬರಲಿಲ್ಲ ನಮ್ಮ ಮನೆ ಹತ್ರ? ಪ್ರಾಣ ಕಳ್ಕೊಂಡಿರ್ತೀವಿ ನಮ್ಮ ತಂದೆ, ನಾವು ಅನಾಥರಾಗಿರ್ತೀವಿ. 6 ವರ್ಷ, ನಾನು 9th ಸ್ಟ್ಯಾಂಡರ್ಡ್ ಹುಡುಗ, ನಮ್ಮಣ್ಣ ಫಸ್ಟ್ ಇಯರ್ ಡಿಗ್ರಿ, 6 ಜನ ಮಕ್ಕಳು. ನಮ್ಮ ಮನೆಯಲ್ಲಿ ಯಾರೂ ಇಲ್ಲ. ನಾವು ನಿಷ್ಠಾವಂತ ಕಾರ್ಯಕರ್ತರು ನಿಮಗೆ. ಅವತ್ತು ತಾವು ಯಾಕೆ ಸ್ವಾಮಿ ಬರಲಿಲ್ಲ? ಅವತ್ತು ನಾವು JDS ಕಾರ್ಯಕರ್ತರೇ ತಾನೆ ನಿಮಗೆ. ಅವತ್ತು ಯಾಕೆ ಬರಲಿಲ್ಲ? ಇದುವರೆಗೂ ನಮ್ಮ ಫ್ಯಾಮಿಲಿ JDSಗೆ ಓಟ್ ಹಾಕಲ್ಲ. ಇದೇ ಕಾರಣಕ್ಕೆ ಹಾಕಲ್ಲ ನಾವು. ನಮ್ಮಣ್ಣನ ಕೆಲಸ ಕೊಡಿಸ್ತೀವಿ ಅಂದರೆ ಹೋದ್ರೆ ಹೋಗಲಿ, ಯಾರಾದರೂ ಒಬ್ಬ ಲೀಡ್ರ್ ಬರಲಿಲ್ಲ. ಏನು ಸಂಸ್ಕಾರ? ನಿಮ್ಮ ಮನೆಗೆ ಮಾತ್ರ ನೀವು ಸೀಮಿತ. ನಿಮ್ಮ ಮನೆಯಲ್ಲಿ ಇವಾಗ ಅಧಿಕಾರ ಐತೆ. ಬಚ್ಚೇಗೌಡರನ್ನ ಬೈದ್ರಿ, PGR ಸಿಂಧೇನ ಹೊಡ್ಸಿದ್ರಿ, MP ಪ್ರಕಾಶ್ ನೋಡಿಸಿದ್ರಿ, ಆಮೇಲೆ ರಾಮಕೃಷ್ಣ ಹೆಗಡೆ ನೋಡಿಸಿದ್ರಿ ಚಪ್ಪಲಿನಲ್ಲೇ. ಇವಾಗ ಪ್ರದೀಪ್ ಈಶ್ವರ್ ನೋಡಿಸಿದ್ದೀರಾ. ನ್ಯಾಯನಾ ಇದು? JH ಪಟೇಲ್ ನೋಡಿಸಿದ್ರೆ, ಸಿ ಬೈರೇಗೌಡ ನೋಡಿಸಿದ್ರೆ. ಏನಾಗಿದ್ದಾರೆ ಇವತ್ತು ಕೃಷ್ಣ ಬೈರೇಗೌಡರು? ನಿಷ್ಠಾವಂತ ಲೀಡರ್, ಇಡೀ ರಾಜ್ಯಕ್ಕೆ ಮಾದರಿ ಲೀಡರ್ ಆಗಿದ್ದಾರೆ. ನಾವು ಯಾವತ್ತೂ ನೊಂದು ಮನಸ್ಸಿಂದ ಹೇಳ್ತಾ ಇದ್ದೀನಿ. ಇವತ್ತು ಇದು ಸಂಸ್ಕಾರ ಅಲ್ಲ ನೀವು ಕಲಿಸ್ತಾ ಇರೋದು. ಅದಕ್ಕೆ 2 ಲೀಡರ್ಗಳು ಉಟ್ಕೊಂಡವ್ರೆ ಚಿಕ್ಕಬಳ್ಳಾಪುರದಲ್ಲಿ, ಒಕ್ಕಲಿಗರು ಲೀಡರ್ ಆಗೋದಕ್ಕೆ. ಒಬ್ಬ ಒಂದು ಕಡೆ ಹೇಳ್ಕೊಂಡು ಹೋಗ್ತಾನೆ, ಒಬ್ಬ ಇನ್ನೊಂದು ಕಡೆ ಚಪ್ಪಲಿ ಹೊಡೆಯೋರನ್ನ ಲೀಡರ್ಗಳು ಮಾಡೋದಕ್ಕೆ. ನಾನು ಬೇಲ್ ಕೊಡ್ತೀನಿ ಅಂತ. ಬೇಲ್ ಕೊಡೋದು ಇವ್ರಿಗೇನ ಸಮಯ ಗೊತ್ತಿರೋದು? ಯಾರು ಮಾಡಿಸಿದ್ದಾರೆ ಅವ್ರನ್ನ ಎತ್ಕೊಂಡೋಗಿ ಒಳಗಡೆ ಆಗಬೇಕು ಫಸ್ಟು. ಮಾಡಿಸಿರೋರು ಯಾರು? ಕುಮ್ಮಕ್ಕೆ ಕೊಟ್ಟವರು ಯಾರು? ಇದಕ್ಕೆ ಸರ್ಕಾರಿ ಕಾರ್ಯಕ್ರಮ ನಿಷ್ಠಾವಂತ ರೈತರು, ಕೆಂಪೇಗೌಡರ ಅಭಿಮಾನಿಗಳು ಒಳಗಡೆ ಇದ್ದರು. ಅವ್ರ ಪಾಡಿಗೆ ಅವರಿದ್ದರು. ಯಾರ್ಯಾರನ್ನ ಎಲ್ಲೆಲ್ಲಿ ಕುಡಿಸಿ ಏನೇನು ಮಾಡಿ 1 ಲಕ್ಷ 2 ಲಕ್ಷ ಕೊಟ್ಟು ಕಳಿಸಿದ್ದೀರಾ. ನಮ್ಮ ಹತ್ರ ವಿತ್ ಡಾಕ್ಯುಮೆಂಟ್ ಐತೆ. ನೀವು ಹೋಗಿ FIR ಮಾಡಬೇಕು ಅಂತೀರಾ. ಯಾರ ಮೇಲೆ FIR ಮಾಡಬೇಕಾಗಿರೋದು? ನಿಮ್ಮ ಮೇಲೆ ಮಾಡಿಸ್ತೀವಿ. ಸತ್ಯವಾಗಿಲ್ಲ ಆಚೆ ಬರ್ತದೆ. ಸಂದೀಪ್ ರೆಡ್ಡಿರವರೇ, ಸುಧಾಕರ್ ಅವರೇ, ಜ್ಞಾಪಕ ಇಟ್ಕೊಳ್ಳಿ. ರಾಜಕಾರಣ ನಿಮಗೂ ಅಲ್ಲ ನಮಗೂ ಬರ್ತದೆ ಮಾಡೋದಕ್ಕೆ. ಆ ರೀತಿ ಮಾಡಬೇಡಿ. ಅವತ್ತು ನಾವು ಮಾಡ್ಬೋದಾಗಿತ್ತು, ಮಾಡಲ್ಲ. ಚಿಕ್ಕಬಳ್ಳಾಪುರ ಶಾಂತಿಯುತವಾಗಿ ರಾಜಕಾರಣ ಮಾಡೋದಕ್ಕೆ ಬಂದಿರೋದು ನಾವು. ಏನೇ ಮಾಡಿದ್ರು ಮನೆ ಹತ್ರ ಹೋಗಿ ಸರ್ವಿಸ್ ಮಾಡ್ತಾಯಿದ್ದೀವಿ. ನಿಷ್ಠಾವಂತ ಕಾರ್ಯಕರ್ತರಾಗಿ ಮಾಡ್ತಾಯಿದ್ದೀವಿ. ರಾಜಕಾರಣ ಯಾರಿಗೂ ಶಾಶ್ವತ ಅಲ್ಲ. ಎಂತೆಂಥವ್ರು ಹೊರಟೋಗಿದ್ದಾರೆ, ನೀವು ಹೋಗಿದ್ದೀರಾ. ಕುಮಾರಸ್ವಾಮಿ ಅವ್ರಿಗೆ ನಾನು ಘಂಟಾಘೋಷವಾಗಿ ಹೇಳ್ತೀನಿ, ನೀವು ಏನಾದರೂ ಮೆಸೇಜ್ ಮಾಡಿ ಏನಾದರೂ ಮಾಡ್ಕೊಳ್ಳಿ,
ಚಿಕ್ಕಬಳ್ಳಾಪುರವನ್ನು ಬೇರೆ ರೀತಿ ಮಾಡೋಕ್ಕೆ ಹೋಗಬೇಡಿ ಸ್ವಾಮಿ. ಚಿಕ್ಕಬಳ್ಳಾಪುರವನ್ನಾಗೇ ಬಿಡಿ. ಯಾವ ಕಾರ್ಯಕರ್ತರಿಗೂ ಏನೂ ಮಾಡಲ್ಲ ನೀವು. ಕಾರ್ಯಕರ್ತರು ಇದನ್ನು ಅರ್ಥ ಮಾಡ್ಕೊಬೇಕು. ಯಾರಿಗೂ ಅವತ್ತಿನಿಂದ ಇದುವರೆಗೂ ಇಡೀ ನಮ್ಮ ಜೀವನ ನಾವು